ನಾನು ಯಾವತ್ತೂ ಸುಳ್ಳು ಹೇಳಿರಲಿಲ್ಲ. ಒಳ್ಳೆ ಕೆಲಸಕ್ಕೆ 1000 ಸುಳ್ಳು ಹೇಳ್ಬೋದಂತೆ. ಸರಿ, ನಿಮ್ಮಂದ್ರೆಲ್ಲ ಒಪ್ತಾರಾ? ಅಮ್ಮ ಒಪ್ತಾರೆ, ಆದರೆ ಅಪ್ಪಂಗೆ ಸ್ವಲ್ಪ ಬೇಜಾರಾಗ್ಬೋದು. ಯಾಕೆ? ಅಪ್ಪ ಶಂಭು ಶೆಟ್ರ ಮನೇಲಿ ಕೆಲಸ ಮಾಡೋದು. ಹೊರಗೆ ಹೇಳದೆ ಹೋದರೂ ಮನಸ್ಸೆಲ್ಲ ಯೋಚನೆ ಇದ್ದೇ ಇರುತ್ತಲ್ವ. ಅದಕ್ಕೆ ಅಪ್ಪ ಆವಾಗವಾಗ ಹೇಳ್ತಿರ್ತಾರೆ, ಮದುವೆ ಆದಮೇಲೆ ನನ್ನ ಮಗಳು 4 ಜನರ ಹತ್ರ ಕೆಲಸ ಮಾಡಿಸೋಳಾಗಬೇಕು, ಅದನ್ನು ನೋಡಿ ನಾನು ಖುಷಿ ಪಡಬೇಕು ಅಂತ. ಅವ್ರ ಯೋಚನೆ ಸರಿಯಾಗಿದೆ. ಆದರೆ ಈ ಕಲಾವಿದಂಗೆ ಹೊಟ್ಟೆ ಬಟ್ಟೆಗಿಂತ ಜಾಸ್ತಿ ದುಡಿಯೋದಕ್ಕಾಗೋದಿಲ್ಲ. ಇಲ್ಲ, ಅಪ್ಪ ಒಪ್ತಾರೆ, ಅವ್ರನ್ನ ನಾನು ಒಪ್ಪಿಸ್ತೀನಿ. ಹೋದ ವಾರ ಅಪ್ಪ ಶಂಭು ಶೆಟ್ರ ಜೊತೆಗೆ ಯಕ್ಷಗಾನ ನೋಡೋಕೆ ಬಂದಿದ್ರು. ಅವರಿಬ್ಬರಿಗೂ ನಿಮ್ಮ ವೇಷ ತುಂಬ ಇಷ್ಟ ಆಯ್ತಂತೆ. ಈ ಶಿಕಾರಿ ಹುಚ್ಚು ಒಮ್ಮೆ ಹಿಡಿತಂದ್ರೆ ಸಾಕು. ಇವತ್ತಾದರೂ ಬಾ ನನ್ನ ಜೊತೆ. ಇಲ್ಲಪ್ಪ. ಅಪ್ಪನ ಮಾತಿಗೆ ಇಷ್ಟು ಮರ್ಯಾದೆ ಇಲ್ಲ ಅಂದರೆ? ಅದಿದ್ದಕ್ಕೇನೆ ಇಷ್ಟು ದಿನ ಮಾತಾಡ್ದೆ ಸುಮ್ಮನಿದ್ದೆ ಅಪ್ಪ. ಸುಮ್ಮನಿದ್ದೆ ಅಂದರೆ? ಅಪ್ಪ, ನೀವು ಯೋಚನೆ ಮಾಡ್ತಿರೋ ಮೂಲನೇ ತಪ್ಪು. ಅದು ಶಿಕಾರಿ ಅಂತಲ್ಲ, ಬೇರೆ ಯಾರ ಮೇಲೂ ನಮ್ಮ ದರ್ಪಣ ತೋರಿಸೋದೇ ತಪ್ಪು. ಅದು ಮನುಷ್ಯ ಆಗಿರಲಿ, ಪ್ರಾಣಿ ಆಗಿರಲಿ. ಓದಿದ್ದೀನಿ ಅಂತ ಏನೇನೋ ಮಾತಾಡಬೇಡ. ತಿನ್ನೋದಕ್ಕೆ ಶಿಕಾರಿ ಮಾಡೋದು ತಪ್ಪಲ್ಲ. ತಿನ್ನೋಕೆ ಅಂತ ಬೇಟೆ ಮಾಡೋದು ತಪ್ಪಲ್ಲಪ್ಪ. ನಾಲ್ಗೆ ಚಪ್ಪಲಕ್ಕೆ ಮೋಜಿಗೆ ಮಾಡೋದು ತಪ್ಪು. ನೀವೀಗ ಹೋಗ್ತಾ ಇರೋದು ಅದಕ್ಕೆ. ಶಿಕಾರಿ ಸಿಗದೆ ಇರೋದಕ್ಕೋ ಅಥವಾ ನನ್ನ ಮೇಲಿನ ಸಿಟ್ಟಿಗೋ 2 ದಿನ ಮನೆಗೆ ಬರಲಿಲ್ಲ. ಹುಲಿ ಇರೋ ಪಾರಿ ಕಡೆಗೆ ಹೋಗಿದ್ರು ಅಂತ ಆಮೇಲೆ ಗೊತ್ತಾಯ್ತು. 3ನೇ ದಿನ ಅವರು ಯಾವತ್ತೂ ಇಲ್ದೇ ಇರೋ ಹಿಮ್ಮೆನ ಹೊತ್ಕೊಂಡು ಬಂದರು. ಯಾಕೆ ಅಂದರೆ ಅವ್ರು ಆವತ್ತು ಹೊಡೆದಿದ್ದು ಆಹಾರಕ್ಕೆ ಅಂತ ಆಗೋ ಪ್ರಾಣಿ ಅಲ್ಲ. ಕಟ್ಟಿಗೆಗೋ ದನ ಮೇಯಿಸೋದಕ್ಕೋ ನಮ್ಮೂರಿನ ಜನ ಆವಾಗ ಕಾಡಿಗೆ ಹೋಗೋದಕ್ಕೆ ಹೆದರುತ್ತಿದ್ರು. ಅದಕ್ಕೆ ಕಾರಣ ಆಗಿದ್ದ ಹುಲಿ ನಮ್ಮಪ್ಪಂಗೆ ಶಿಕಾರಿ ಆಯಿತು. ಹೆಣ್ಣು ಹುಲಿ ಮರಿಗಳು ಇದ್ವು. ಪಾಪ, ಆ ಮರಿಗಳೆಲ್ಲ ಎಲ್ಲಿ ಹೋಗುತ್ತವೆ, ಏನು ತಿನ್ನುತ್ತವೆ? ಬೇಟೆಯಾಡೋ ಶಕ್ತಿನೂ ಇರಲ್ಲ, ಹಾಲುಣಿಸೋದಕ್ಕೆ ತಾಯಿನೂ ಇರಲ್ಲ. ನೀನು ಯಾವತ್ತೂ ಬದಲಾಗಲ್ಲ. ಅದಕ್ಕೆ ಗೇಣಿ ಕೊಡೋರೆಲ್ಲ ಹೇಳೋದು ಅಪ್ಪ ಸತ್ರೆ ಮಗನ ಕೈಲಿ ಉಸಿರಾಡ್ತಿರ್ಬಹುದು ಅಂತ. ಅಂದರೆ ನೀವು ಅವ್ರಿಗೆ ಉಸಿರಾಡೋಕ್ಕಾಗ್ದಿಲ್ಲ ಇರೋಷ್ಟು ಹಿಂಸೆ ಕೊಡ್ತಿದ್ದೀರಾ ಅಂತ ಆಯಿತು. ಅದೆಲ್ಲ ಯಾಕಪ್ಪ? ಅವ್ರು ಕೊಡೋಷ್ಟು ಗೇಣಿ ಕೊಡಲಿ ಬಿಡಿ, ಹೊಡೆದು ಬಡ್ದು ಪಡೆಯೋದು ಯಾಕೆ? ನನಗೆ ಬುದ್ಧಿ ಹೇಳ್ತೀಯಾ? ಇಲ್ದವ್ರಿಗೆ ಹೇಳ್ಬೇಕಾಗುತ್ತೆ. 2 ವರ್ಷ ಅಪ್ಪ ನನ್ನ ಬಳಿ ಮಾತಾಡಲಿಲ್ಲ, ನನ್ನ ಮುಖನೂ ನೋಡಲಿಲ್ಲ. ನೋಡು, ಇವತ್ತು ಹೇಳ್ತಿದ್ದೀನಿ, ಅವನು ನನ್ನ ಮಗನೇ ಅಲ್ಲ, ನನ್ನ ಪಾಲಿಗೆ ಮಗನೇ ಇಲ್ಲ. ನಾನು ಕಣ್ಮುಚ್ಚೋವರೆಗೂ ಅವನ ಮುಖ ನೋಡಲ್ಲ. ಆರೋಗ್ಯ ಕೆಟ್ಟು ಹಾಸಿಗೆ ಹಿಡಿದ್ರು. ಆದರೂ ಒಂದು ದಿನಕ್ಕೂ ನನ್ನನ್ನು ಹತ್ರಕ್ಕೆ ಕರೀಲಿಲ್ಲ. ಒಂದೇ ಒಂದ್ಸಲ ಕೋವಿ ತಗೊಂಡು ಕಾಡಿಗೆ ಹೋಗೋ, ಒಂದು ಕಾಡು ಕೋಳಿನಾದ್ರೂ ಹೊಡ್ಕೊಂಡು ಬಾ, ನಿಮ್ಮ ಅಪ್ಪನ ಸಿಟ್ಟು ಇಳಿಯುತ್ತೆ. ಶಂಭು, ಶಂಭು. ಅದು ನನ್ನ ಪಾಲಿಗೆ ಅದ್ಭುತನೇ ಸರಿ. 2.5 ವರ್ಷ ಆದಮೇಲೆ ಅಪ್ಪ ನನ್ನ ಹೆಸರಿಡ್ದು ಕರೆದಿದ್ರು. ಶಂಭು, ನಾನಿನ್ನು ಹೆಚ್ಚು ದಿನ ಉಳಿಯಲ್ಲ ಮಗ. ನನ್ನ ಕೊನೆ ಆಸೆ ಈಡೇರಿಸ್ತೀಯಾ? ಹಾಪ, ಅದೇನು ಹೇಳಿಯಪ್ಪ. ನೀನೀಗಲೇ ಕೋವಿ ಹಿಡಿದು ಕಾಡಿಗೆ ಹೋಗು. ಮೊಲಾನೋ ಉಡಾನೋ ಏನಾದರೂ ಹೊಡೆದು ತಗೊಂಡು ಬಾ. ನನ್ನ ಮಗ ತಂದ ಮಾಂಸ ನಮ್ಮ ಮನೇಲಿ ಬೇಯಬೇಕು. ನಮ್ಮ ಆಳು ಮಕ್ಕಳೆಲ್ಲ ನನ್ನ ಮಗನ ಹೊಗಳ್ತಾ ಮಾಂಸದೂಟ ಮಾಡಬೇಕು. ಮಗ, ಅವ್ರ ಆಸೆ ಈಡೇರಿಸು, ಆಮೇಲೆ ನೀನು ಇಷ್ಟ ಬಂದಾಗಿರು.
ಬುದ್ಧನ್ ಹಾಗಿರು, ಯಾರು ಕೇಳಲ್ಲ. ಮೊಲ ಸಿಕ್ಕಿತ್ತಮ್ಮ, ಶಂಭು ಹೊಡಿಲೇ ಇಲ್ಲ.